ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಂಗೀತ ಶೃಂಗೇರಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅವರ ಒಂದು ಫ್ಯಾನ್ ಮೀಟ್ ಅವ್ರು ಏನು ಮಾಡಿದ್ರು ಮೂವಿ ಪ್ರಮೋಷನ್ಗೋಸ್ಕರ ಸಂಡೇ ಬ್ಯಾಂಗ್ಳೂರಲ್ಲಿ ಮಾಡಿದಂಥ ಫ್ಯಾನ್ ಮೀಟ್ ಅದು. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಏನೊಂದು ಅಪ್ಡೇಟ್ಸ್ ಇತ್ತು, ಅಲ್ಲಿ ಏನಾಯಿತು ಅಂತ ಎಲ್ಲ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾರಾದರೂ ನೋಡಿ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಇವತ್ತು ನಾನು ಆ ಒಂದು ವಿಡಿಯೋದ ಕಂಟಿನ್ಯೂಷನ್ ಪಾರ್ಟ್ನ ಮಾಡ್ತಾ ಇರೋದು. ಸೊ ಅವರು ಮೊನ್ನೆ ಸಂಡೇ ನಡೆದಂಥದ್ದು ಬ್ಯಾಂಗ್ಳೂರಲ್ಲಿ ಫ್ಯಾನ್ ಮೀಟು. ಸೊ ಇವಾಗ ಮಂಡೇ ನೆಕ್ಸ್ಟ್ ಡೇ ಅವರು ಮೈಸೂರಿಗೆ ಹೋಗಿದ್ದರು. ಸೊ ಮೈಸೂರಲ್ಲಿ ಅವರ ಇಡೀ ತಂಡ ಹೋಗಿತ್ತು. ಅಂದರೆ ಅವರೇನು ಇವಾಗ ಮೂವಿ ಮಾಡಿದ್ದಾರೆ ಮ್ಯಾರಿಗೋಲ್ಡ್ ಅಂತ. ಸೊ ಅದರೊಳಗೆ ಹೀರೋ ಆಗಿ ದಿಗಂತ್ ಅವರಿದ್ದಾರೆ, ಹೀರೋಯಿನ್ ಆಗಿ ಸಂಗೀತ ಅವರಿದ್ದಾರೆ. ಸೊ ಅದರ ಜೊತೆಗೆ ಅವರ ಇಡೀ ಕಂಪ್ಲೀಟ್ ಟೀಮ್, ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತು ಏನು ಕ್ರ್ಯೂ ಇರುತ್ತಲ್ವ, ಸೊ ಆ ಕ್ರ್ಯೂ ಪೂರ್ತಿ ಹೋಗಿದೆ. ಸೊ ಅವರೆಲ್ಲರೂ ಪೂರ್ತಿ ಅಲ್ಲಿ ಹೋಗಿ ಪ್ರಮೋಷನ್ ಮಾಡಿದ್ದಾರೆ. ದೇವ್ರಿಗೆ ಫಸ್ಟು ಚಾಮುಂಡೇಶ್ವರಿ ದೇವರ ಹತ್ರ ಹೋಗಿ ಕಂಪ್ಲೀಟಾಗಿ ಏನೆಲ್ಲ ಅವ್ರಿಗೆ ರಿಚುವಲ್ಸ್ ಇರುತ್ತೆ, ಬೇಡ್ಕೊಳ್ಳೋದಾಗಿರಲಿ ಅಥವಾ ಈ ಮೂವಿ ಯಶಸ್ವಿ ಆಗಬೇಕು ಅಂತ ಎಲ್ಲನೂ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಜನದ ಜೊತೆಗೆ ಅವರು ಮೀಟ್ ಆಗಿದ್ದಾರೆ. ಅಲ್ಲೂ ಕೂಡ ಅಷ್ಟೇ ಒಂದು ಸಣ್ಣ ಫ್ಯಾನ್ ಮೀಟಪ್ ಥರನೇ ಆಗಿತ್ತು. ಎಷ್ಟೊಂದು ಜನ ಸೇರಿದ್ರು, ಒಂದು ಗ್ರೌಂಡಲ್ಲೇ ಅವರು ಮೀಟ್ ಆಗಿದ್ದು ಎಲ್ಲರೂ. ಸೊ ಅಲ್ಲಿ ಕೂಡ ಅಷ್ಟೇ ನೋಡಿದ್ರೆ ನೀವು ಎಲ್ಲ ಕಡೆಯೂ ಅಷ್ಟೇ ಸಂಗೀತ ಅವರು ತುಂಬಾ ಟ್ರೆಡಿಷ್ನಲ್ ಆಗಿ ಹೋಗ್ತಿದ್ದಾರೆ. ಸೊ ಬಿಗ್ ಬಾಸಿಂದ ಬಂದಮೇಲೆ ಜಾಸ್ತಿ ಅವರು ಮಾಡರ್ನ್ಗಿಂತ ಜಾಸ್ತಿ ಟ್ರೆಡಿಷ್ನಲ್ ಕಡೆ ಅವರು ಒಲವು ಹೋಗಿದೆ ಅಂತ ಹೇಳ್ಬೋದು. ಯಾಕಂದರೆ ಮೋಸ್ಟ್ ಆಫ್ ದ ಡೇಸ್ ನೀವು ನೋಡಿ ಯಾವುದೇ ಇಂಟರ್ವ್ಯೂಸಲ್ಲಾಗಿರಲಿ ಅಥವಾ ಎಲ್ಲೇ ಆಗಿರಲಿ ಅವರು ಈ ಥರ ಸ್ಯಾರೀಸ್ನ ಜಾಸ್ತಿ ವೇರ್ ಮಾಡ್ತಿದ್ದಾರೆ. ಮೊನ್ನೆ ಏನು ಸಂಡೇ ಒಂದು ಫ್ಯಾನ್ ಮೀಟ್ ಆಯಿತು. ಸೊ ಆ ಫ್ಯಾನ್ ಮೀಟಲ್ಲಿ ಕೂಡ ಅಷ್ಟೇ ಅವರು ಸ್ಯಾರಿನೇ ಹಾಕಿದರು. ಈ ಒಂದು ಫ್ಯಾನ್ ಮೀಟಲ್ಲೂ ಅವರು ಸ್ಯಾರಿನೇ ಹಾಕಿರೋದು. ಸೊ ಈ ಫ್ಯಾನ್ ಮೀಟಲ್ಲಿ ಇನ್ನೊಂದು ಏನಾಯಿತು ಅಂತಂದರೆ ಅಲ್ಲಿ ನಿಂತ್ಕೊಂಡು ಎಲ್ಲ ಮೂವಿ ಬಗ್ಗೆ ಮಾತಾಡುವಾಗ ಕೆಲವೊಂದಿಷ್ಟು ಜನ ಅಲ್ಲಿ ಕಾರ್ತಿಕ್ ಅವ್ರ ಹೆಸರನ್ನ ಕೂಗ್ತಿರ್ತಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಬಿಗ್ ಬಾಸಿಂದ ಅವರಿಬ್ಬರು ಜೋಡಿ ಸ್ವಲ್ಪ ಫೇಮಸ್ ಆಗಿತ್ತು. ಎಷ್ಟೊಂದು ಜನ ಅವರಿಬ್ಬರು ಮ್ಯೂಚುವಲ್ ಆಗಿ ಇಷ್ಟಪಡ್ತಿದ್ರು. ಬಟ್ ಯಾವಾಗ ಅವರಿಬ್ಬರ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು, ಸೊ ಆವಾಗ ಸೋಲೋ ಫ್ಯಾನ್ಸ್ ಆಗಿ ಎಲ್ಲರೂ ಕನ್ವರ್ಟ್ ಆಗಿದ್ದು, ಸಪ್ರೇಟ್ ಆಗಿದ್ದು. ಸೊ ಆದರೂ ಕೂಡ ಕೆಲವೊಂದಿಷ್ಟು ಜನ ಇನ್ನೂ ಮ್ಯೂಚುವಲ್ ಫ್ಯಾನ್ಸ್ ಇದ್ದಾರೆ. ಸೊ ಆ ಮ್ಯೂಚುವಲ್ ಫ್ಯಾನ್ಸ್ ಎಲ್ಲ ಅಲ್ಲಿ ಸಂಗೀತ ಅವ್ರು ಹೋದಾಗ ಕಾರ್ತಿಕ್ ಅವ್ರ ಹೆಸರಾಗಿರಲಿ ಅಥವಾ ಕಾರ್ತಿಕ್ ಅವ್ರು ಹೋದಾಗ ಸಂಗೀತ ಅವ್ರ ಹೆಸರಾಗಿರಲಿ ಈ ಥರ ಜಾಸ್ತಿ ಕೂಗ್ತಿರ್ತಾರೆ. ಸೊ ಕಾರ್ತಿಕ್ ಅವರು ಜಾಸ್ತಿ ಎಲ್ಲೂ ಆ ಥರ ರಿಯಾಕ್ಟ್ ಮಾಡಿರಲಿಲ್ಲ. ಸಂಗೀತ ಅವರು ಅದನ್ನ ಇಗ್ನೋರ್ ಮಾಡಿ ಹಾಗೆ ಬಿಟ್ಟಿದ್ರು, ಎಲ್ಲೂ ಅಷ್ಟೊಂದು ರಿಪ್ಲೈ ಕೊಡೋಕೆ ಹೋಗಿರಲಿಲ್ಲ. ಬಟ್ ನಿನ್ನೆ ಅವ್ರು ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ, ಒಂದಿಷ್ಟು ಜನ ಎಲ್ಲ ಕಾಲೇಜ್ ಮಕ್ಕಳು ಅವರು ಸೊ ಅಲ್ಲೇ ಇದ್ಕೊಂಡು ಕೂಗ್ತಾ ಇದ್ರು ಕಾರ್ತಿಕ್ ಅವ್ರ ಹೆಸರನ್ನ. ಸಂಗೀತ ಅವರು ಅಲ್ಲಿ ನಿಂತ್ಕೊಂಡವರು ಹೋಗಿ ಅವ್ರ ಮುಂದೆ ಹೋಗಿ ಅವ್ರ ಹತ್ರ ಏನೋ ಮಾತಾಡಿದ್ರು. ಏನು ಅಂತ ಕಂಪ್ಲೀಟಾಗಿ ವಿಡಿಯೋ ಸಿಕ್ಕಿಲ್ಲ ಅದು. ಬಟ್ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿ ಅವ್ರ ಹತ್ರ ಮಾತಾಡಿ ಆಮೇಲೆ ಬಂದರು. ಸೊ ಎಲ್ಲರೂ ಎಷ್ಟೊಂದು ಜನ ಖಡಕ್ಕಾಗಿ ಉತ್ತರ ಕೊಟ್ಟು ಬಂದಿರಬೇಕು ಅಂತೆಲ್ಲ ಹಾಕ್ತಿದ್ರು. ಸೊ ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಒಂದು ಸ್ವಲ್ಪ ಹೋಗಿ ಅವ್ರು ಮಾತಾಡಿ ಬಂದಿದ್ದಂತೂ ನಿಜ. ಮೋಸ್ಟ್ಲಿ ಈ ಥರ ಹೇಳಬೇಡಿ ಅಂತ ಹೇಳಿರ್ತಾರೆ, ಚೆನ್ನಾಗಿ ಮಾತಾಡಿರ್ತಾರೆ. ಆ ಥರ ಎಲ್ಲ ಯಾರು ರೂಢಾಗಿ ಇರಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಇದು ಅವರು ನಿನ್ನೆ ಮೈಸೂರಿಗೆ ಹೋಗಿ ಅವರ ಒಂದು ಮೂವಿ ಪ್ರಮೋಷನ್ ಇದೆ. ಸೊ ಮೂವಿಯ ಪೋಸ್ಟರ್ಸ್ನೆಲ್ಲ ಇಟ್ಕೊಂಡು ಸಾಕಷ್ಟು ಫೋಟೋಸ್ ಎಲ್ಲ ತೆಗೆಸಿದ್ರು. ಸೊ ಆ ಒಂದಿಷ್ಟು ಫೋಟೋಸ್ ಇದ್ದರೆ ಖಂಡಿತವಾಗ್ಲೂ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಇದು ಅವರು ಮೈಸೂರಿಗೆ ಹೋದ್ಮೇಲೆ ಫ್ಯಾನ್ ಮೀಟಪ್ ಆಗಿರೋಂಥದ್ದು ಅಪ್ಡೇಟ್ಸ್ ಆಗಿತ್ತು. ಸೊ ಇದೇ ಥರದ ಎಲ್ಲ ಇಂಡಸ್ಟ್ರಿ ಬಗ್ಗೆ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ಮೇಕಪ್ ಕಂಟೆಂಟ್ಸ್ ತುಂಬಾ ಸಿಗುತ್ತೆ ಅವಳ ಒಂದು ಚಾನಲಲ್ಲಿ. ಸೊ ಪ್ರತಿಯೊಂದು ಪ್ರಾಡಕ್ಟ್ ರಿವ್ಯೂ ಹಾಕ್ತಿರ್ತಾಳೆ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.